ಹಾಯ್ ಎಲ್ರಿಗೂ ನಮಸ್ಕಾರಗಳು. ನಾನು ಗೀತಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಗರಿಗರಿಯಾದ ರುಚಿಯಾದ ರವಾ ಹಪ್ಪಳ ಮಾಡ್ತಾಯಿದ್ದೆ. ನೋಡಿ, ಬಾಯಲ್ಲಿ ಹಾಕಿದರೆ ಕರ್ಗೋಗ್ತು, ಜಗಿಯೋದೇ ಬೇಡ, ಅಷ್ಟು ಗರಿಗರಿಯಾಗಿತ್ತು. ನಾನಿವತ್ತು ಒಂದೇ ಒಂದು ಲೋಟ ರವಾದ್ದು ಹಪ್ಪಳ ಮಾಡ್ತಾಯಿದ್ದೆ. 1 ಲೋಟ ರವಕ್ಕೆ 7 ಲೋಟ ನೀರು ಬೇಕಾಗ್ತು. 7 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸವು. ಅದಕ್ಕೆ ಓಂಕಾಳು ಹಾಕವು. ಓಂಕಾಳು, ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಮತ್ತು ಬೇಕಾದ್ರೆ ಹಾಕೊಂಬುಲಡ್ಡಿಲೆ ಒಂದು 2-3 ಚಮಚ ಸಾಂಬಾರು ಪೌಡ್ರು, ಖಾರ ಪುಡಿ ಆದರೂ ಅಡ್ಡಿಲ್ಲ. ಚೆನ್ನಾಗಿ ಕುದಿಸವು. ಹಾಗೆ ಹೀಗೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕಿ ಕುದಿಸ್ತಾ ಇರವು. ಕುದಿಸ್ತಾನೇ ಇರವು, ಇಲ್ಲದೆ ಹೋದರೆ ಕೆಳಗೆ ಗಂಟು ಬೀಳುತ್ತು. ಹಾಗೆ ಸ್ವಲ್ಪ ದಪ್ಪ ಆಗ್ತಾ ಇರ್ತು. ಒಂದು 5 ನಿಮಿಷ ಕುದಿಸವು. ಇಷ್ಟು ದಪ್ಪ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಡ್ಸವು. ಐದು ನಿಮಿಷ ಹಾಗೆ ಇದ್ದರೆ ಅಲ್ಲೇ ದಪ್ಪ. ಈಗ ಒಳ್ಳೆ ಹದ ಬಂತು. ಇದನ್ನು ಬಾಳೆ ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ಎರೆಯವು. ನಾನು ಬಾಳೆ ಎಲೆ ಮೇಲೆ ಎರಿತೆ. ಬಾಳೆ ಎಲೆ ಆರೋಗ್ಯಕ್ಕೂ ಒಳ್ಳೆಯದು ಹೇಳಿ. ಹಲಸಿನಕಾಯಿ ಹಪ್ಪಳ ಆದರೂ ಬಾಳೆ ಎಲೆನೆಯ, ಮತ್ತು ಅಕ್ಕಿ ಹಪ್ಪಳ ಆದರೂ ಬಾಳೆ ಎಲೆ ಮೇಲೆ ಹಾಕ್ತೇನೆ ನಾನು. ರುಚಿನೂ ಟೇಸ್ಟಾಗಿರ್ತು. ಇದನ್ನು ಬಿಸಿಲಿಗೆ ಹಾಕಿ ಒಂದು ದಿವಸ ಬಿಸಿಲಿಗೆ ಹಾಕಿದರೆ ಸಂಜೆ ಆಗೋದ್ರೊಳಗೆ ಗರಿ ಆಗಿರ್ತು. ಹಿಂಗೆ ಈ ಥರ ನಿಧಾನಕ್ಕೆ ತೆಗೆದ್ರಾಗ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಇದನ್ನು ಮರುದಿವಸ ಮತ್ತೊಂದು ಬಿಸಿಲಿಗೆ ಹಾಕವು. ಆವಾಗ ವರ್ಷ ಅಲ್ಲ 2 ವರ್ಷ ಇಟ್ಟರೂ ಹಾಳಾಗ್ತಿಲ್ಲ. ಮಳೆಗಾಲದಲ್ಲೆಲ್ಲ ಊಟಕ್ಕೆಲ್ಲ ಕರ್ಕೊಂಡು ತಿಂಬುಲೆ ಬೆಸ್ಟ್ ಆಗ್ತು. ಯಾವತ್ತೂ ಹಾಳಾಗ್ತಿಲ್ಲ ಇದು. ನೀವು ಮಾಡಿ ನೋಡಿ ಹೆಂಗಾಯ್ತು ಹೇಳಿ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಧನ್ಯವಾದಗಳು.